ನನ್ನ ಈ ಜನ್ಮದಿನದ ಅಂಗವಾಗಿ ಕುಂಬಾರ ಕೊಪ್ಪಳಿನ ಎಲ್ಲ ಯುವಕ ಮಿತ್ರರು ಮತ್ತು ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡರು ಮತ್ತು ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರು ಎಲ್ಲರೂ ಜಿ ಟಿ ದೇವೇಗೌಡರು ಆದಿಯಾಗಿ ಎಲ್ಲರೂ ನನಗೆ ಶುಭ ಕೋರಿದ್ದಾರೆ. ಜೊತೆಗೆ ಈ ಒಂದು ಅದ್ಭುತವಾದ ಒಂದು ಫಂಕ್ಷನಲ್ಲಿ ನನಗೆ ಈ ಒಂದು ವೇದಿಕೆ ಸೃಷ್ಟಿ ಮಾಡಿ ಈ ಒಂದು ಹುಟ್ಟುಹಬ್ಬದ ಆಚರಿಸಿದಂಥ ಎಲ್ಲ ಕುಂಬಾರ ಕೊಪ್ಪಳಿನ ಯುವಕ ಮಿತ್ರರಿಗೆ ನಾನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಆಗಮಿಸಿ ನನಗೆ ಶುಭ ಕೋರಿದಂಥ ಎಲ್ಲ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತೇನೆ. ಏನು ಸಿದ್ಧತೆಗಳೇನಿಲ್ಲ, ನಾವು 2000ದಿಂದನೂ ಕೂಡ ನಮ್ಮ ತಾಯಿ ನಗರ ಪಾಲಿಕೆ ಸದಸ್ಯರು ಆಗಿಂದನೂ ಜನರ ಜೊತೆ ನಾನು ಒಡನಾಟ ಇಟ್ಕೊಂಡಿದ್ದೇನೆ. ಯಾವುದೇ ಅಧಿಕಾರ ಬರಲಿ ಹೋಗಲಿ ನಾವು ಜನರ ಜೊತೆ ಇದ್ದೀವಿ. ಅದೇ ರೀತಿ 2020ರಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮನ್ನು ಗುರುತಿಸಿ ನಮ್ಮ ತಾಯಿ ಮಾಡಿದ ಕೆಲಸವನ್ನು ಗುರುತಿಸಿ ಸನ್ಮಾನ್ಯ ಜಿ ಟಿ ದೇವೇಗೌಡರು ಮತ್ತು ಸನ್ಮಾನ್ಯ ಹರೀಶ್ ಗೌಡರು ನಮ್ಮನ್ನ ಕರ್ಕೊಂಡೋಗಿ ನಮ್ಮ ತಾಯಿನ ಅವಿರೋಧವಾಗಿ ಆಯ್ಕೆ ಮಾಡಿ ಆನಂತರ ಅವಿರೋಧವಾಗಿ ಇತಿಹಾಸದಲ್ಲೇ TFSMSಗೆ ನಮ್ಮೂರಿಗೆ ಕುಂಬಾರ ಕೊಪ್ಪಳಿಗೆ ಗೌರವ ಕೊಡ್ಬೇಕಂತೇಳಿ ಸುಮಾರು 40 ವರ್ಷದ ಹಿಂದೆ ಸಿಕ್ತಂಥ ಒಂದು ಅಧ್ಯಕ್ಷ ಸ್ಥಾನ ನಮ್ಮೂರಿಗೆ ಅವರ ಮತ್ತು ಅವರ ತಂದೆಯ ಆಶೀರ್ವಾದದಿಂದ ನಮಗೆ ಲಭಿಸಿದೆ. ಅವರ ಈ ಒಂದು ಕುಂಬಾರ ಕೊಪ್ಪಳ ಮೇಲೆ ಅವರು ಇಟ್ಟಿರುವಂಥ ಅಭಿಮಾನ ಮತ್ತು ಕುಂಬಾರ ಕೊಪ್ಪಳಿನ ಯುವಕರ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕುಟುಂಬ ಸಮೇತ ಅವರಿಗೆ ನಾನು ಋಣಿಯಾಗಿರ್ತೇನೆ ಅಂತ ಹೇಳ್ತೇನೆ.